ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಪುತ್ರ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಹಂಗೆ ಮಟನ್ನ ಬಾಡ ತಿಂದು ಭಾಳ ದಿನ ಆಗಿತ್ತು. ಹಂಗಾಗಿ ನಾವು ಮೂರೆಲ್ಲ ಸೇರಿ ಮತ್ತು ಹೊಸ್ದಾಗಿ ಏನು ಮಾಡೋಣ, ಚಿಕನ್ ತಿಂದೇವಿ, ಮಟನ್ ತಿಂದೇವಿ. ಈಗ ಮಟನ್ ಕೈಮಾ ಮಾಡೋಣ ಬರ್ರಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡೀನಿ, ಭಾಳ ದಿನ ಆಯಿತು. ಬರ್ರಿ ನಮ್ಮ ಜೊತೆ ಟ್ರಾವೆಲ್ ಮಾಡ್ರಿ, ವಿಡಿಯೋ ಪೂರ್ತಿ. ಲೆಟ್ಸ್ ಗೋ! ಕಟ್ ಮಾಡ್ರಿ, ಸ್ವಲ್ಪ ನೀರು ಹಾಕೋತ್ರಿ, ಇದು ಕೊಡಕ್ರಿ ಬೇಡ. ಕೈಮಾ ಬಿಡ್ಬೇಕಂದ್ರೆ ಮೊದಲು ಏನು ಬೇಕು, ಮಟನ್ನ ಸಣ್ಣಗೆ ಕಡಿಬೇಕು. ಸಣ್ಣಗೆ ಎಳೆ ಆಡಿನ ಮಟನ್ ತಂದು ಸಣ್ಣಗೆ ಯಾವ್ದು ಬರ್ತಾ ಅದು ಮಾಡ್ಬೇಕು. ಎಲ್ಲ ಮಾಡ್ತೀನಿ ಅನ್ಬಾರ್ದು, ನಮ್ಗೆ ಯಾವ್ದು ಬರ್ತಾ ಅದು ಮಾಡ್ಬೇಕು. ತಿನ್ನು ಹೇಳಿ ಸ್ನೇಹಿತರೆ, ನಿಮ್ಮ ಉಳ್ಳಾಗಡ್ಡೆ ಹೆಂಗೆ ಕಟ್ ಮಾಡೋದು ಹೇಳ್ಕೊಡ್ತೀನಿ ನಾನು. ಕಸಿನ ಮೊಟ್ಟೆ ಹಾಕೊಳ್ಳೋದು ಮಟನ್ಗೆಲ್ಲ. ನಮ್ಮ ಕಡೆ ಉಳ್ಳಾಗಡ್ಡೆ ದೊಡ್ಡದು. ಕೈಮಾ ಉಂಡೆ 65 ಮತ್ತು ಇವತ್ತು ಕೈಮಾ ಸಾರು ಮಾಡಕತ್ತೀವಿ. ಎಲ್ಲರೂ ತಿನ್ನಕ್ಕೆ ಬರ್ರಿ. ನೀವು ಭಾಳ ಮಂದಿ ಅಲ್ಲವ್ರು ಅನ್ಬೇಕು, ಯಾಕಂದ್ರೆ ನಿಮ್ಗೆ ತಿನ್ನಕ್ಕೆ ಬರೋಕ್ಕಾಗಲ್ಲ. ನಾರ್ಮಲಾಗಿ ಎಲ್ಲರೂ ಯಾರು ತಿನ್ನಕ್ಕೆ ಬರ್ರಿ. ಭಾಳ ಮಂದಿ ಅಲ್ರಿ. ತೋರ್ಸಕತ್ತೋ ಮಾರಿಗಿರಿ ಹೊಡೆದಿದ್ದು ಸಾಕಲ್ಲ, ಆರಿಸಿದ್ದು ಮಾರಿಗೆ ಬಡ್ಸೋಣ. ಚರಕ್ ಮಾರಿಗೆ ಬಿಡ್ತೀವಿ. ಏನು ಮಾಡ್ತೀವಿ ಮರ, ಸಣ್ಣ ಕಟ್ ಮಾಡಿ ಒಳಗಡೆ. ಹೊಸ ಗ್ಯಾಸ್. ಸ್ನೇಹಿತರೆ, ಇದು ಮನ್ಯಾಗ ಮಸಾಲೆ, ಖಾರ, ಉಪ್ಪ, ಸ್ವಲ್ಪ ಗರಂ ಮಸಾಲ, ಹಿಟ್ಟ ಎಲ್ಲ ಹಾಕಿ ಮನ್ಯಾಗ ಮಾಡ್ಕೊಂಬಂದಿನಿ. ಇದು ಸಣ್ಣ ಕತ್ತರಿದ್ದು ಕೈಮಾ, ಸಣ್ಣ ಕಟ್ ಮಾಡಿದ ಕೈಮಾ ಹಾಕ್ಕೊಂಡು ನಾವೀಗ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಗೋಧಿ ಹಿಟ್ಟು ನಾದ್ದಂಗೆ ನಾದಬೇಕು.
ಸಾಕು ಸಾಕು. ಸ್ವಲ್ಪ ತಣ್ಣಗೆ ಮಾಡು. ಸ್ನೇಹಿತರೆ ನಿಂಬಿಯ ಬನದೊಳಗೆ ಚಂದ ಆಮ್ಯಾಗ ಚಂದ ಆಡಿದ. ಇವತ್ತು ಕೈಮಾ ಉಂಡಿ ಮಾಡ್ದ ಅಲ್ವಾ? ಸಾಂಬಾರು ಅಂದ್ರೆ ಕುದಿಯಾಕತ್ತದ. ಆಲ್ ಗಾಯ್ಸ್ ವೇಟಿಂಗ್ ಫಾರ್ ಈಟಿಂಗ್. ವೇಟ್ 10 more minutes. ಎಣ್ಣೆ ಕರಿ ಗಪ್ಪ ಗಪ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ತಾಯಿಗಿಂತ ಬಂದು ಇಲ್ಲ. ತಿರುಗಿಸ್ಲ ಅಷ್ಟೊತ್ತಿಗೆ ಕತ್ಲಾಗಿರ್ತದೆ. ಓಕೆ, ಈಗ ಮಟನ್ ಅಡಿಗೆ ರೆಡಿ ಆಯಿತು. ಈಗ ಕೈಮಾ ಎಣ್ಣೆ ಕರಿಬೇಕು. ಅದಕ್ಕೆ ಏನು ಮಾಡ್ಬೇಕು ನಾವು? ಮೊದಲ ಒಲೆ ಹಚ್ಚಬೇಕು. ಹಚ್ಚಾರಲ್ಲ ಒಲೆ ಆಲ್ರೆಡಿ. ಒಲೆ ಹಚ್ಚಿದ ಮ್ಯಾಗ ಅದ್ರ ಮೇಲೆ ನಾವು ಕೂತ್ಬಿಡ್ಬೇಕು. ನಾವು ಕೈಮಾ ಬಿಡುತ್ತೆ ಆಮೇಲೆ ಕಡೆ ಇಡು. ಹಿಂಗೆ ಗ್ಯಾಸ್ ಹಚ್ಚಬೇಕು. ಸ್ನೇಹಿತರೆ ನಾವು ಕೈಮಾ ಕರಿಯಾಕೆ ಯೂಸ್ ಮಾಡತ್ತೀವಿ ಎಣ್ಣೆ. ನಮಸ್ಕಾರ ಸ್ನೇಹಿತರೆ, ಪಾರಂಪರಿಕ ಪುರಾತನ ಕಾಲದ ರೀತಿಯಲ್ಲಿ ಎಲ್ಲ ತರಹದ ಶುದ್ಧ ಗಾಣದ ಎಣ್ಣೆ ತಯಾರಿಸ್ಕೊಡ್ತಾರ್ರಿ. ಇದು ನಮ್ಮ ಬಸವನ ಬಾಗೇಡಿ ನಂದಿ ಮಾರ್ಕೆಟ್ ಕಾಂದ ಅವಕನ ಐತ್ರಿ. ಯಾರ್ಯಾರಿಗೆ ಬೇಕು ದಯವಿಟ್ಟು ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹೋಮ್ ಡೆಲಿವರಿ ಕೊಡ್ತಾರೆ. ತಿರ್ಗಾ ನೀವು ಹೋಗಿ ಅಲ್ಲೇ ಎಣ್ಣೆ ತೆಗೆಸ್ಕೊಂಬರ್ತೀರಿ ಅಂದ್ರೆ ಎಣ್ಣೆ ತೆಗೆಸ್ಕೊಂಬರೋದು. ಶೇಂಗಾ, ಕುಸುಬಿ, ಕೊಬ್ಬರಿ ಎಣ್ಣೆ ಎಲ್ಲ ತೆಗೆದು ಕೊಡ್ತಾರ್ರಿ. ಎಣ್ಣೆ ಹೆಂಗೆ ತೆಗಿತಾರೆ ನೋಡು ಬರ್ರಿ. ಸ್ನೇಹಿತರೆ ಈ ರೀತಿ ಗಾಣದಿಂದ ಕೊಬ್ಬರಿ ಎಣ್ಣೆ ತೆಗೆದು ಎಲ್ಲ ರೀತಿ ಕುಸುಬಿ, ಶೇಂಗಾ, ಕೊಬ್ಬರಿ ಎಲ್ಲ ರೀತಿ ಎಣ್ಣೆ ತೆಗೆದು ಯೋಗ್ಯ ದರದಲ್ಲಿ ಎಲ್ಲ ಸಿಗ್ತಾವ್ರಿ. ದಯವಿಟ್ಟು ಎಲ್ಲರೂ ಖರೀದಿ ಮಾಡ್ರಿ. ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋಣ್ರಿ. ಎಲ್ಲರಿಗೂ ಒಳ್ಳೇದಲ್ರಿ. ಎಣ್ಣೆ ಮೊದಲು ಸಣ್ಣ ಹಾಕೊಂಬೇಕಂದ್ರೆ ಇಂಥ ದೊಡ್ಡ ಆಡ್ ತಿನ್ನಾಕತ್ತೀರಿ. ಅವ್ನ ಕಿರ್ಬಿ ಏನ್ ಹಾಕಿರ್ಬೇಕಲ್ಲ ಶಿವ ಅನಿಸ್ಬಿಡುದು. ಬಿಡು ಇರ್ಲಿ ಬಿಡು. ಏ ಆಗ್ಬೇಕಲ್ಲ ಅದೇನ ಆಗಿಲ್ಲ, ಅರ್ಧ ಮಾಡಿ ತೆಗ್ದೀನಿ ಅದನ್ನ. ಈಗ ಸ್ನೇಹಿತರೆ ಕೈಮಾ ಕಬಾಬ್ ರೆಡಿ ಟು ಟೇಸ್ಟ್. ಆಗ್ಯಾವು ನೋಡಿದ್ರೆ ಹೆಂಗೆ ಮಾಡಿದ್ಯಾ? ಏಕ್ ನಂಬರ್, ಏಕ್ ನಂಬರ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಲ್ಕೊಳ್ಳಿ. ಒಳ್ಳೆ ಒಳ್ಳೆ ಎಲ್ಲ ಖಾಲಿ. ಇನ್ನೊಂದು ಪ್ಲೇಟ್ ಸಂಬಾರು ಸೂಪರ್ ಆಗ, ಏಕ್ ನಂಬರ್. ಹಾಂ ಹಳೆ ಹಾಸ್ಕೊಳ್ತೀನಿ ತೋರು.
ಅಂತೇಳಿ. ಇಷ್ಟ ಆದ್ರೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಿಟ್ಟಣ ಊಟ ಹೆಂಗೈತ್ರಿ? ಮಸ್ತ್ ಸೂಪರ್. ಕೈಮಾ ಮಾತ್ರ ಭಾರಿ ಅದ್ಭುತ. ಕೈಮಾ ಮಾತ್ರ ಸೂಪರ್ ನೋಡ್ರಿ ಅಡುಗೆ ಮಾಡಿದವ್ರು ಇವ್ರೆ ರಿಯಾಜನ್ ಅವರು. ಹೆಂಗೈತ್ರಿ ಊಟ? ಅವ್ರ ಊಟ ಹೆಂಗೈತಿ? ಸೂಪರ್. ಹಾಕ್ಬಿಡು ಅಲ್ಲ ಪೆಟ್ರೋಲ್ ಹಾಕ್ದಂಗೆ ಹಾಕ್ಬಿಡು. ಇವರು ಬ್ಯಾಟ್ಸ್ಮನ್ನು ಲೇಟ್ ಆಗಿನ್ರಿ ಆದರೂ ಫೀಲ್ಡ್ಗೆ. ಆದರೆ ಒಳ್ಳೆ ಬ್ಯಾಟ್ಸ್ಮನ್ನು. ಸ್ವಲ್ಪ ಕತ್ಲಾದ್ಮೇಲೆ ಬಂದರು. ಆದರೂ ನೀರು ಕ್ಯಾಂಪ್ಲಿ ಅದು ಒಲಿತು ಅದು ಒಲಿ ತೊಂಬರ್ತಾನೆ ನೋಡ್ರಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡಿದ್ರಲ್ಲ ಹೆಂಗಿತ್ತು ಕೈಮಾ ಉಂಡೆ. ನಾವು ಮಾಡ್ಕೊತಿದ್ವಿ, ಸೂಪರ್ ಆಗಿತ್ತು. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ. ಲವ್ ಯು, ಟೇಕ್ ಕೇರ್, ಬಾಯ್.